ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸರ್ ಮಾತಾಡಿ. ಈ ದೇಶ ಕಂಡಂತ ಮಹಾನ್ ಚೇತನ, ಶತಶತಮಾನಗಳಿಂದ ದಟ್ಟ ದಾರಿದ್ರ್ಯದ ಬದುಕು ನಡೆಸ್ತಕ್ಕಂಥ ಶೋಷಿತರಿಗೆ ಅವರ ಬದುಕಿನ ಅಂಧಕಾರವನ್ನು ಕಳೆಯಲು ಹುಟ್ಟಿರ್ತಕ್ಕಂಥ ಸೂರ್ಯ. ಒಂದು ವೇಳೆ ಸೂರ್ಯ ಮಾನವ ರೂಪದಲ್ಲಿ ಬಂದರೆ ಹೇಗಿರ್ತಿದ್ನೋ ಅಂದರೆ ಬಾಬಾ ಸಾಹೇಬರ ರೂಪದಲ್ಲಿ ಇರ್ತಿದ್ದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ದೇಶವನ್ನು ಇಡೀಯಾಗಿ ಅರ್ಥೈಸಿಕೊಂಡು ವೈಜ್ಞಾನಿಕ ಭೂಮಿಕೆ ಅಡಿಯಲ್ಲಿ ಈ ದೇಶವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋ ಕಾರಣದಿಂದ ಮಹಾನ್ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟು ಈ ದೇಶದ ಎಲ್ಲ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಚೈತನ್ಯವನ್ನು ದುರ್ಬಲರಿಗೆ ತುಂಬಿರ್ತಕ್ಕಂಥದ್ದು ಮತ್ತು ಸಮಾನತೆಯನ್ನು ಮತ್ತು ಜಾತ್ಯತೀತ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಸೇರ್ಪಡೆಗೊಳಿಸ್ತಾ ಎಲ್ಲ ನಾಗರಿಕರಿಗೆ ಜಾಗೃತಿ ಮೂಡಿಸ್ತಾ ಯುವಕರಿಗೆ, ವಿದ್ಯಾವಂತರಿಗೆ, ಮಹಿಳೆಯರಿಗೆ ಎಲ್ಲ ಕಾಲಕ್ಕೂ ಮಾದರಿಯಾಗಿರ್ತಕ್ಕಂಥ ಆಶಾಕಿರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಿನ ನಿರ್ವಾಣ ಹೊಂದಿದ್ದಾರೆ. ವಿಶೇಷವಾಗಿ ಮಹಾನಿರ್ವಾಣ ಅಂದರೆ ಈ ಜನನ ಮರಣದ ಚಕ್ರಗಳಿಂದ ದಾಟಿ ಹೋಗಿದ್ದಾರೆ. ಏಕೆಂದರೆ ಅವರು ಮತ್ತೆ ಅವರಿಗೆ ಮರಣನೇ ಇಲ್ಲ, ಮತ್ತೊಮ್ಮೆ ಅವರು ಜನಿಸೋದಿಲ್ಲ, ಈಗಾಗಲೇ ಜೀವಂತ ಇದ್ದಾರೆ. ಅಂಬೇಡ್ಕರ್ ಅನುಯಾಯಿಗಳು ಯಾರಿದ್ದಾರೋ, ಅಂಬೇಡ್ಕರ್ ವಾದಿಗಳು ಯಾರಿದ್ದಾರೋ, ವೈಚಾರಿಕವಾಗಿ ಅವರೆಲ್ಲರೊಳಗೆ ಬಾಬಾ ಸಾಹೇಬರು ಇವತ್ತು ಕೂಡ ಅಖಂಡ ಭಾರತ ದೇಶದಲ್ಲಿರ್ತಕ್ಕಂಥ 69ನೆಯ ಪರಿನಿಬ್ಬಾಣದ ಶಾಂತಿ ಒಂದು ನಮನವನ್ನು, ನೀಲಿ ನಮನವನ್ನು ಸಲ್ಲಿಸುವ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾರತ ದೇಶದ ಸಂವಿಧಾನ ಬರೆದು ಇವತ್ತು ಸಂವಿಧಾನ ಇರ್ತಕ್ಕಂಥ ದೇವರು ಇರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಜೊತೆಯಲ್ಲಿ ಇವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡಿದಂಥ ಕ್ಷಣದಲ್ಲಿ ಜೀವರಾಶಿ ಕೂಡ ಇವತ್ತು ಕಾನೂನು ಐತೆ. ಮಾನವರಿಗೆಲ್ಲ ಇವತ್ತು ಜೀವ ರಾಶಿಗಳಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಹಲ್ಲೆ ಮಾಡಿದರೆ, ದೌರ್ಜನ್ಯ ಮಾಡಿದರೆ, ಪ್ರಾಣಿ ಪಕ್ಷಿಗಳಿಗೆ ಇವತ್ತು ಕಾನೂನು ಐತೆ. ಆ ಕಾನೂನು ಅಡಿಯಲ್ಲಿ ನಮ್ಮ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಬಂದರೆ ನಮಗೆ ರಕ್ಷಣೆ ಭದ್ರಕೋಟೆ ಆಗಿದೆ. ಭಾರತ ರತ್ನ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನವನ್ನು ಇಲ್ಲಿ ಗಂಗಾವತಿ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಅಂಪೇಶಣ್ಣ ಅರಿಗೋಲ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ತಕ್ಕಂಥ ನಮ್ಮ ಕರಿಗಳು ಸೂರ್ ಆಗಿರ್ಬೋದು, ಅದೇ ರೀತಿಯಾಗಿ ಪತ್ರಕರ್ತರು ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಿಂಗಜ ಸಾಹೇಬರಾಗಿರ್ಬೋದು, ಇನ್ನು ಅನೇಕ ನಮ್ಮ ಸೂರ್ಯಣ್ಣವರು, ಅನೇಕ ನಮ್ಮ ಯುವಕ ಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 69ನೇ ಪರಿನಿರ್ವಾಣ ದಿನವನ್ನು ಏನಪ್ಪ ಸ್ಮರಿಸುತ್ತಾ ಅವರಿಗೆಲ್ಲರಿಗೂ ಇವರೆಲ್ಲ ಸೇರಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬಾಬಾ ಸಾಹೇಬರನ್ನು ಸ್ಮರಿಸಿದರೆ ಅವ್ರನ್ನ ಇವತ್ತು ನಾವೆಲ್ಲ ಯುವಕ ಮಿತ್ರರು ಮತ್ತು ಅನೇಕ ದಲಿತ ಪ್ರಗತಿಪರ ಚಿಂತಕರು ಏನಪ್ಪ ಇವತ್ತು ಬಾಬಾ ಸಾಹೇಬ್ರನ್ನ ನೆನೆದುಕೊಂಡು ಇವತ್ತು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಾಧನೆಗಳನ್ನು ಇವತ್ತು ನೆನೆಸ್ಕೊಂಡು ಇವತ್ತು ಜೀವನ ಉದ್ದಕ್ಕೂ ಅವ್ರನ್ನ ಅನುಸರಿಸ್ಕೊಂಡು ಹೋಗ್ಬೇಕಂತೇಳಿ ಈ ಸಂದರ್ಭ ಹೇಳಿದ್ದಾರೆ. ಇವತ್ತು ನಮ್ಮ ಯುವಕ ಮಿತ್ರರು ಮತ್ತು ನಮ್ಮ ದಲಿತ ಸಂಘಟನೆ ಮುಖಂಡರುಗಳು ವರ್ಷ ಪೂರ್ತಿ ನಾವು ಅವ್ರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಆದರೆ ಅವ್ರನ್ನ ಪರಿನಿಬ್ಬಾಣ ದಿನ ಇವತ್ತು ನಾವು ನೆನೆಸ್ಕೊಳ್ಳೋಕೆ ಹಿಂದೇಟು ಆಗ್ತಿದ್ದೀವಿ ಅಂತ ಇದು ಒಂದು ನಮಗೆ ದುಃಖದಕರ ಸಂಗತಿ. ಯಾಕಂದರೆ ಬಾಬಾ ಸಾಹೇಬರು ತಮ್ಮ ಜೀವನ ಉದ್ದಕ್ಕೂ ತ್ಯಾಗ ಬಲಿದಾನ ಅನೇಕ ತಮ್ಮ ಜೀವನದುದ್ದಕ್ಕೂ ತಮ್ಮ ಜೀವನನೇ ತ್ಯಾಗ ಮಾಡಿರ್ತಕ್ಕಂಥ ಯಾರಾದರೂ ಇದ್ದರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಬಾಬಾ ಸಾಹೇಬರು ಏನು ಆಶಯ ಪಟ್ಟಿದ್ರು, ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸ್ವತಂತ್ರ ಆಗಬೇಕು, ರಾಜ್ಯಾಧಿಕಾರ ಮಾಡಬೇಕು, ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ನಾವು ಅಧಿಕಾರ ಹಿಡಿಬೇಕು. ಆಗ ಮಾತ್ರ ನಮಗೆ ಸಂವಿಧಾನ ನಾವು ಬರ್ತಕ್ಕಂಥ ಒಂದು ಸಂವಿಧಾನ ನಾವು ಸಂಪೂರ್ಣ ಜಾರಿಗೊಳಿಸೋಕ್ಕೆ ಒಂದು ಅನುಕೂಲ ಆಗ್ತೈತಿ. ಇವತ್ತು ಆಡಳಿತ ಮಾಡಿದ ಪಕ್ಷದ ಆಡಳಿತ ಮಾಡೋ ಜಾಗದಲ್ಲಿ ಇವತ್ತು ಸಂವಿಧಾನ ಜಾರಿ ಮಾಡ್ತಕ್ಕಂಥ ಜಾಗದಲ್ಲಿ ಇವತ್ತು ಬೇರೆ ಪಕ್ಷ ಇವತ್ತು ಬೇರೆದವ್ರು ಕುಂತ್ಕೊಂಡು ಸಂವಿಧಾನ ಸಂಪೂರ್ಣ ಜಾರಿಗೊಳಿಸ್ತಿಲ್ಲ, ಸಂವಿಧಾನ ಇರ್ತಕ್ಕಂಥ ಆಶಯಗಳನ್ನು ಎತ್ತಿಡಿತಿಲ್ಲ, ತಮಗೆ ಬೇಕಾದ ತಿದ್ದುಪಡಿಗಳನ್ನು ಮಾಡಿಕೊಂಡು ಇವತ್ತೇನಪ್ಪ ಸಾರ್ವಜನಿಕರಿಗೆ ಮುಟ್ಟಿಸಬೇಕಾಗಿತ್ತಂಥ ಅನೇಕ ಸೌಲಭ್ಯಗಳನ್ನು ವಂಚಿತರಾಗಲಿಗೆ ಮಾಡಲಿಕ್ಕೆ ಇವತ್ತು ರಾಜಕೀಯ ಪಕ್ಷಗಳು ಮಾಡ್ತಿದ್ದೇವೆ. ಅವರಿಗೆ ಬಾಬಾ ಸಾಹೇಬರನ್ನು ಸ್ಮರಿಸುತ್ತಾ ನಾನು ಮುಗಿಸ್ತೇನೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ
ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ದೇವರಾದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನವನ್ನು ಆಚರಿಸ್ತಾ ಇದ್ದೇವೆ. ಇಡೀ ವಿಶ್ವದಲ್ಲೇ ಒಬ್ಬ ವ್ಯಕ್ತಿನ ಫಾಲೋ ಮಾಡ್ತಾರೆ, ಅವರ ಮೂರ್ತಿ ಇಟ್ಟಿನ ಪೂಜೆ ಮಾಡ್ತಾರೆ, ಅವರು ಹೇಳಿದಂಥ ಮಾತುಗಳನ್ನು ಫಾಲೋ ಮಾಡ್ತಾರೆ. ಅಂದರೆ ಅದು ಏಕೈಕ ಒಬ್ಬ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ. ಇಡೀ ವಿಶ್ವದಲ್ಲಿ ಅವ್ರ ಮೂರ್ತಿ ಇದೆ ಅಂದರೆ ಬೇರೆ ಯಾವ ವ್ಯಕ್ತಿ ಮೂರ್ತಿ ಇಲ್ಲ. ಆ ವ್ಯಕ್ತಿನ ಫಾಲೋ ಮಾಡ್ತಿದ್ದಾರೆ ಅಂದರೆ ಅನ್ಯ ದೇಶಗಳಲ್ಲಿ ಕೂಡ ಹೊರದೇಶಗಳಲ್ಲಿ ಒಬ್ಬ ವ್ಯಕ್ತಿನ ಫಾಲೋ ಮಾಡ್ತಾರೆ ಅಂದರೆ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ಇವತ್ತು ವಿಶ್ವದಲ್ಲಿ ಕೂಡ ಇವತ್ತು ದುಃಖದ ಸಂಗತಿ. ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತು ಭಾಳಷ್ಟು ಕಷ್ಟಪಟ್ಟು ಸಂವಿಧಾನ ಇವತ್ತು ಕೊಟ್ಟಕ್ಕೆ ಮಾತ್ರ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ನನಗೆ ಅವಕಾಶ ಐತಿ. ಮತ್ತು ಅಂಥ ಮಹಾತ್ಮರು ಇವತ್ತು ಸಂವಿಧಾನ ಬರಿಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದೇ ಇವತ್ತು ದಲಿತ ಮುಖಂಡ ಇವತ್ತು ಸಂವಿಧಾನ ಬರೆದನಂದರೆ ಮತ್ತು ಅದೇ ದಲಿತ ಬಿಟ್ಟು ಬೇರೆ ಸಮುದಾಯದವ್ರು ಏನಾರ ಇವತ್ತು ಸಂವಿಧಾನ ಏನು ಬರೆದಿದ್ರ ಇವತ್ತು ಒಂದು ದೇವಸ್ಥಾನನ ಕಟ್ಟಿ ಪೂಜೆ ಮಾಡ್ತಿದ್ರು. ಅಂಥ ಇವತ್ತು ಮಹಾತ್ಮರು ಬಾಬಾ ಸಾಹೇಬರು ಎಲ್ಲರಿಗೂ ಕೆಲವು ಅಂಬೇಡ್ಕರ್ ಅಂದರೆ ಆಗಲಾರ್ದಂಥ ಜನಗಳು ಕೂಡ ಅದಾರ. ಇವತ್ತು ಸಂವಿಧಾನ ಎಲ್ಲ ಯಾವ ದೇವರಿಗೆ ಕೂಡ ಮಿಗಿಲ ಸರಿಸೆಟ್ ಆಗಲ್ಲ ಅಂದರೆ ಅಂಬೇಡ್ಕರ್ಗೆ ಸರಿಸೆಟ್ ಆಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು